ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 102.6 ಮೆಗಾಟ್ಸ್ಗಳ ತರಂಗಾಂತರಗಳಲ್ಲಿ ಐತಿಹಾಸಿಕ ನಗರ ಕೋಟೆ ನಾಡಿನ ಏಕೈಕ ಬಾನುಲಿ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಅಂದರೆ 102.6. ಕೆಳಗರೆ ಎಫ್ಎಂ ಸಮಯ ಸರಿಯಾಗಿ 9 ಗಂಟೆ 15 ನಿಮಿಷ 51 ಸೆಕೆಂಡ್ಗಳು. ಇದೀಗ ನಮ್ಮ ನಿಲಯದ ಕಾರ್ಯಕ್ರಮ ಸಾಹಿತ್ಯ ಸಪ್ತಸ್ವರ ಸಂವಾದ ಕಾರ್ಯಕ್ರಮ. ಪ್ರತಿ ತಿಂಗಳ 2ನೇ ಗುರುವಾರದಂದು ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಜನಪದ ಸಾಹಿತ್ಯ ಸಂಗ್ರಹಕಾರರು, ವಿಶೇಷವಾಗಿ 3500ಕ್ಕೂ ಹೆಚ್ಚು ತ್ರಿಪದಿಗಳನ್ನು ಸಂಗ್ರಹಿಸಿದಂಥವರು, ಸ್ಥಳೀಯ ಜಾನಪದ ಪ್ರತಿಭೆಗಳನ್ನು ಗುರುತಿಸುವ, ಗೌರವಿಸುವ ಮತ್ತು ಸಾಹಿತ್ಯಾತ್ಮಕವಾಗಿ ಸಂಗ್ರಹಿಸುವಂಥ ಕಾರ್ಯವನ್ನು ಮಾಡಿದಂಥವರು ಸಾಹಿತಿಗಳು ಆದಂಥ ಮುತ್ತೋಡು ಜಿ ನಾಗರಾಜ್ ಅವರು ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ವಿಶೇಷವಾಗಿ ಶ್ರೀಯುತರು ಜೂನ್ 20, 1967ರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಮುತ್ತೋಡು ಗ್ರಾಮದಲ್ಲಿ ಶ್ರೀ ಗೋವಿಂದಪ್ಪ ಮತ್ತು ಶ್ರೀಮತಿ ಲಕ್ಷ್ಮಮ್ಮನವರ ಸುಪುತ್ರರಾಗಿ ಜನಿಸಿದಂಥವರು. ವಿದ್ಯಾರ್ಥಿ ದೆಸೆಯಿಂದಲೇ ವಿವೇಕಾನಂದರ ಜೀವನ ಮತ್ತು ಆದರ್ಶಗಳಿಗೆ ಪ್ರಭಾವಿತರಾಗಿ ತನ್ಮೂಲಕವಾಗಿ ಹವ್ಯಾಸಿ ಕನ್ನಡ ಕಲಾ ಸಂಘದ ಮೂಲಕವಾಗಿ ಕನ್ನಡವನ್ನು ಕಟ್ಟುವಂಥ ಕೆಲಸಗಳಿಗೆ ನಿರಂತರವಾಗಿ ಮುಂದಾದಂಥವರು. 1997ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿ ನಂತರದಲ್ಲಿ ವೃತ್ತಿಯ ಜೊತೆ ಹಲವಾರು ಪ್ರವೃತ್ತಿಗಳನ್ನು, ಸದಭಿರುಚಿಗಳನ್ನು ರೂಢಿಸಿಕೊಂಡು ಸಾಹಿತ್ಯ, ಸಂಶೋಧನೆ, ಕನ್ನಡದ ಕೈಂಕರ್ಯಗಳಲ್ಲಿ ತೊಡಗಿಸಿಕೊಂಡಂಥವರು. 2011ರಲ್ಲಿ ಶ್ರೀಯುತರಿಂದ ಮುತ್ತೋಡು ಹೋಬಳಿಯ ಜನಪದ ಕಲಾವಿದರನ್ನ ಸಂಗ್ರಹಿಸಿದ ತ್ರಿಪದಿಗಳ ಸಂಗ್ರಹ ಉತ್ತರೆ ಬಯಲಾಗಿ ಅನ್ನುವಂಥ ಕೃತಿ, ಮುತ್ತೋಡು ದರ್ಶನ ಅನ್ನುವಂಥ ಕೃತಿ 2009ರಲ್ಲಿ, 2014ರಲ್ಲಿ ಹೊಸದುರ್ಗ ತಾಲೂಕಿನ ಅವಧೂತ ಪರಂಪರೆ ಮತ್ತು ಜಾನಪದ ತ್ರಿಪದಿಗಳನ್ನು ಒಳಗೊಂಡಂಥ ಕೃತಿ ರಾಮದೂತ. ವಿಶೇಷವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೆಸರಾಗಿರುವಂಥ ಶ್ರೇಷ್ಠ ವಿಮರ್ಶಕರು ಆದಂಥ ಡಾಕ್ಟರ್ ಲೋಕೇಶ್ ಅಗಸನಕಟ್ಟೆ ಅವರನ್ನು ಕೂಡ ಬೆರಗುಗೊಳಿಸಿದಂಥ ಬಿಂದು ಮಾಧವ ಶರ್ಮ ಅವರ ಕುರಿತಾಗಿ ಕೂಡ ಬರೆದಂಥವರು. ಶ್ರೀಯುತರಿಂದ 10 ಕೃತಿಗಳು ಹೊರತಂದಿದ್ದಾರೆ. ಜನಪದ ಸಂಗ್ರಹಕಾರರಾಗಿ ಕೂಡ ಬಹುದೊಡ್ಡ ಹೆಸರನ್ನು ಮಾಡಿದ್ದಾರೆ. ಹೊಸದುರ್ಗ ಭಾಗದ ಐತಿಹ್ಯವಾದಂಥ ಬೂದಾಳಿನ ಕಥನವನ್ನು ಒಳಗೊಂಡಂಥ ಸಿರುಮಾನ ಕೃತಿಯನ್ನು ಬರೆದಿದ್ದಾರೆ. ಹಲವು ಸಭೆ ಸಮಾರಂಭಗಳಲ್ಲಿ ಜನಪದ ಸಂಗ್ರಹ, ಚಾರಿತ್ರಿಕ ಪ್ರಜ್ಞೆ, ನಾಡು ನುಡಿ ಕುರಿತಾದಂಥ ವಿಶೇಷ ಉಪನ್ಯಾಸಗಳನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತಮ ಕನ್ನಡ ಭಾಷಾ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಶ್ರೀಯುತರಿಗೆ ಗೌರವಿಸಿದೆ. ಶ್ರೀಯುತರು ಪ್ರಸ್ತುತ ಹೊಸದುರ್ಗ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಸಪ್ಪನಹಳ್ಳಿಯಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿಕ್ಷಕರಾಗಿ, ಜನಪದ ಸಂಗ್ರಹಕಾರರಾಗಿ, ಸಾಹಿತಿಗಳಾಗಿ ಗುರುತಿಸಿಕೊಂಡಿರುವಂಥ ಮುತ್ತೋಡು ಜಿ ನಾಗರಾಜ್ ಅವರು ಇಂದಿನ ಸಾಹಿತ್ಯ ಸಂವಾದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಶ್ರೀಯುತರಿಗೆ ಆಕಾಶವಾಣಿ ಚಿತ್ರದುರ್ಗದ ಎಲ್ಲ ಕೇಳುಗರ ಪರವಾಗಿ ಸರ್ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುವ ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ನನ್ನ ಅನಂತ ಆತ್ಮೀಯ ಅಭಿನಂದನೆ. ಸರ್, ವಿಶೇಷವಾಗಿ ಜನಪದ ಸಾಹಿತ್ಯದಲ್ಲಿ ತಾವು ಯಾವ ಬಗೆಯ ಸಂಗ್ರಹ ಕಾರ್ಯವನ್ನು ಮಾಡಿದ್ರಿ, ಈ ಬಗ್ಗೆ ತಮ್ಮ ಮಾತನ್ನು ಹಂಚಿಕೊಳ್ಳೋದಾದರೆ ಸರ್. ನಾನು 2009ರಲ್ಲಿ ಮುತ್ತೋಡು ದರ್ಶನ ಕೃತಿಯನ್ನು ಬರೆಯುವಂತಹ ಒಂದು ಸಂದರ್ಭದಲ್ಲಿ ಆ ಕೃತಿಗೆ ಪೂರಕವಾಗಿರ್ತಕ್ಕಂಥ ಜನಪದ ತ್ರಿಪದಿಗಳ ಬಗ್ಗೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಜನಪದ ಕಲಾವಿದರ ಪರಿಚಯ ಆಯಿತು. ಜನಪದ ಕಲಾವಿದರು ಅಂದರೆ ಜನವಾಣಿ ಕವಿವಾಣಿ ಬೇರು ಎನ್ನುವಂತೆ ಅವರು ಶಾಲೆಯ ಮುಖವನ್ನು ನೋಡಿರಲ್ಲ. ನಾವು ಶಿಕ್ಷಕರಾಗಬೇಕಾದ್ರೆ ಅಥವಾ ಯಾವುದೇ ಒಂದು ಹುದ್ದೆಯನ್ನು ಪಡೆಯಬೇಕಾದ್ರೆ ಬಹಳ ಪದವಿಗಳನ್ನು ಓದಿ ಸಾಧನೆಯನ್ನು ಮಾಡಿರ್ತೀವಿ. ಆದರೆ ಜನಪದ ಕಲಾವಿದರು ಶಾಲೆಯ ಬಾಗಿಲನ್ನೇ ನೋಡದೆ ಹಾಗೆ ಒಂದು ಹವ್ಯಾಸಿ ಕಲಾವಿದರಾಗಿ ತನ್ನ ಒಂದು ಪರಿವಾರದ ಜೊತೆ, ಹಿರಿಕರ ಜೊತೆ ಸಂಬಂಧವನ್ನು, ಬಾಂಧವ್ಯಗಳನ್ನು ವೃದ್ಧಿಗೊಳಿಸಿಕೊಳ್ತಾ ತಾವು ಕುಟ್ಟುವಾಗ, ಬೀಸುವಾಗ, ಆಮೇಲೆ ಹೊಲಗಳನ್ನು ಕೊಯ್ಯುವಾಗ, ಸುಗ್ಗಿಯನ್ನು ಮಾಡುವಾಗ ಇಂಥ ಒಂದು ಸಂದರ್ಭದಲ್ಲಿ ಅವರು ಹಾಡುಗಳನ್ನು ಕಟ್ಟಿ ಹಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಬುಡಕಟ್ಟು ಸಂಸ್ಕೃತಿಯಲ್ಲಿ ದೇವರ ಬಗ್ಗೆ ಬಹಳ ಹೆಚ್ಚು ಅಭಿಮಾನ ಅವರಿಗೆ. ಸಂಪ್ರದಾಯ ನಿಷ್ಠರು. ಬೆಳದಿಂಗಳ ಹಾಡು, ಸುಗ್ಗಿ ಹಾಡು, ಹಾಗೆ ಬೀಸೆಕಲ್ಲಿನ ಪದ, ಹಾಗೆ ಶ್ರೀಕೃಷ್ಣನ ಪದಗಳು, ಮತ್ತು ಅವರು ಆರಾಧಿಸುವಂಥ ದೈವತ್ವದ ಮೇಲೆ ಹೆಚ್ಚು ಪದಗಳನ್ನು ಕಟ್ಟಿ ಹಾಡ್ತಾರೆ. ಅವರು ಕಟ್ಟಿರ್ತಕ್ಕಂಥ ಪದದಲ್ಲಿ ಹಾಡುವಂತಹ ಆ ಕಲಾವಿದರಿಗೆ ನಾನೇನು ಹೇಳ್ತೀನಿ ಅಂತ ಗೊತ್ತಿರಲ್ಲ. ಆದರೆ ನಾವು ಕ್ಷೇತ್ರ ಕಾರ್ಯವನ್ನು ಮಾಡಲು ತೆರಳಿದಾಗ ಆ ಕ್ಷೇತ್ರ ಕಾರ್ಯದಲ್ಲಿ ತೆರಳಬೇಕಾದ್ರೆ ನಮಗೇನು ವಿಚಾರ ಗೊತ್ತಾಗಲ್ಲ. ಆದರೆ ನಂತರ ನಾವು ಅನ್ವೇಷಣೆ ಮಾಡೋದಕ್ಕೆ ಹೊರಟಾಗ, ಆ ಪದಗಳನ್ನು ಕುರಿತಾಗಿ ರಚನಾತ್ಮಕವಾದಂಥ ಕೆಲಸವನ್ನು ಮಾಡಲು ಹೊರಟಾಗ ಅದರಲ್ಲಿರ್ತಕ್ಕಂಥ ಗೂಢಾರ್ಥಗಳು ನಮಗೆ ಅರ್ಥ ಆಗುತ್ತೆ. ಎಂಥ ಮಹತ್ವ ಇದೆ, ಎಂಥ ಆಧ್ಯಾತ್ಮ ಇದೆ, ಎಂಥ ಸತ್ಯ ಶೋಧನೆ ಇದೆ, ಎಂಥ ಧರ್ಮನಿಷ್ಠೆ ಇದೆ, ಎಷ್ಟೊಂದು ಸುಂದರವಾಗಿ ಇವರು ಹಾಡ್ತಾರಲ್ಲ ಅಂತಕ್ಕಂಥ ಅಭಿಮಾನದಿಂದ ನಾನು ಈ ಕ್ಷೇತ್ರ ಕಾರ್ಯದಲ್ಲಿ ಬಹಳ ಮನಸ್ಪೂರ್ವಕವಾಗಿ ತುಂಬು ಹೃದಯದಿಂದ ಅರ್ಪಿಸಿಕೊಂಡಿದ್ದೇನೆ. ಇನ್ನೂ ಕೂಡ ಹೆಚ್ಚು ಕಾರ್ಯವನ್ನು ಈ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ನಾನು
ತಮ್ಮ ಅಂದ್ಕೊಂಡಿದ್ದೀನಿ ಸರ್. ಮೊಟ್ಟ ಮೊದಲ ಸೃಜನಶೀಲವಾದಂಥ ಕೃತಿ ಮುತ್ತೋಡು ದರ್ಶನ ಅನ್ನೋ ಕೃತಿ ಸರ್. ತನ್ಮೂಲಕವಾಗಿ ಸ್ಥಳೀಯ ಚರಿತ್ರೆಯನ್ನ ಮತ್ತು ಜಾನಪದ ಸಂಗ್ರಹವನ್ನ ತಾವು ದಾಖಲಿಸಿದ್ರಿ. ಆ ಬಗ್ಗೆ ತಮ್ಮ ಮಾತನ್ನು ಹಂಚಿಕೊಳ್ಳೋದಾದ್ರೆ ಸರ್. ಈಗ ನನ್ನೂರು ಸ್ವರ್ಗಕ್ಕಿಂತ ಮಿಗಿಲು. ಹೌದು ಸರ್. ಮತ್ತೋಡು ಎಂದರೆ ಹೊಸದುರ್ಗ ತಾಲೂಕಿನಲ್ಲಿ ದೇವಪುರ ಮತ್ತು ಮತ್ತೋಡು ಇರ್ತಕ್ಕಂಥ ದೇವಾಲಯಗಳ ಊರುಗಳು. ಅಲ್ಲಿರ್ತಕ್ಕಂಥ ದೇವರುಗಳು ಬೇರೆ ಯಾವ ಊರಲ್ಲೂ ಇಲ್ಲ. ಪ್ರಸ್ತುತ ಮತ್ತೋಡಿನಲ್ಲಿ 25 ದೇವಸ್ಥಾನಗಳಿವೆ. ಈಗ 18 ದೇವಸ್ಥಾನಗಳು ಪೂಜೆಯನ್ನು ಪಡ್ಕೊಳ್ತಾ ಇದ್ದಾವೆ. 10ಕ್ಕೂ ಹೆಚ್ಚು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದ್ದಾವೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೇನನ್ಸುತ್ತೆ ಅಂತಂದರೆ ದೇವರು ನಮ್ಮ ಕಣ್ಮುಂದೆನೇ ಓಡಾಡ್ತಿದ್ದಾನೇನೋ ಅನಿಸುತ್ತೆ. ಕಾಣುವ ಅಂಥ ಸ್ಥಿತಿ ಅಥವಾ ಅಂಥ ಸತ್ವ ನಮಗೆ ಬೇಕು. ಆ ಸತ್ವ ಇದ್ರೂ ಮಾತ್ರ ನಾವು ದೇವರನ್ನ ಕಾಣೋದಕ್ಕೆ ಸಾಧ್ಯ. ಈಗ ನಮ್ಮ ಮುತ್ತೋಡಿನ ಪಾಳ್ಯಗಾರರು ಪ್ರತಿಷ್ಠಾಪನೆ ಮಾಡಿದಂಥ ಪಂಚದೇವತೆಗಳೇನಿದೆ, ಬೇವಿನಹಳ್ಳಿ ಕರಿಯಮ್ಮ ಇರ್ಬೋದು, ಭಾಗ್ಯವರದಮ್ಮ, ಕಂಚಿವರದರಾಜ ಸ್ವಾಮಿ, ದಶರಥ ರಾಮೇಶ್ವರ, ಸಿದ್ದರಾಮೇಶ್ವರ, ಈ ದೇವತೆಗಳಿಗೆ ಲಕ್ಷಾಂತರ ಜನ ಭಕ್ತರಿದ್ದಾರೆ. ಇಂದಿಗೂ ಕೂಡ ಜಾತ್ರೆ ಉತ್ಸವಗಳಲ್ಲಿ ಅವರು ಯಾವ ಊರಿಗೆ ಹೋಗಿ ನೆಲೆಸಿದ್ರು ಕೂಡ ತಂಡೋಪತಂಡವಾಗಿ ಬಂದು ತಮ್ಮ ಆರಕೆ ಕಾಣಿಕೆಗಳನ್ನು ಸಲ್ಲಿಸಬೇಕು ಅಂತೇಳಿ ಅಂದಿನ ಕಾಲದಲ್ಲಿ ಪಾಳ್ಯಗಾರ ಶಾಸನವನ್ನು ಮಾಡಿ ಹೋಗಿದ್ದಾರೆ. ಆ ಶಾಸನ ಪ್ರಕಾರವಾಗಿ ಇವತ್ತು ಆ ಕಾರ್ಯಕಲಾಪಗಳು ಇಂದಿಗೂ ಕೂಡ ನಡೀತಾ ಇದೆ. ಸರ್, ಮುತ್ತೋಡಿನ ಸಾಂಸ್ಕೃತಿಕ ಮತ್ತು ರಾಜಕೀಯ ಹಿನ್ನೆಲೆಯನ್ನು ಹಂಚಿಕೊಳ್ಳೋದಾದ್ರೆ ಸರ್, ವಿಶೇಷವಾಗಿ ತಾವು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಶಾಸನಗಳಾಗಿರ್ಬೋದು ಅಥವಾ ದೇವಸ್ಥಾನಗಳಾಗಿರ್ಬೋದು, ಇವೆಲ್ಲ ಕೂಡ ತಾವು ಗಮನಿಸಿದ್ರಿ. ನಾವು ಮತ್ತೋಡಿನಲ್ಲಿ ನಾನು ನೋಡಿದಾಗೆ ಮೊದಲನೇ ದೇವಸ್ಥಾನ ಅಂದರೆ ಬಾಣದ ರಂಗನಾಥನ ಸ್ವಾಮಿ ದೇವಸ್ಥಾನ. 1000 ವರ್ಷಕ್ಕೂ ಹಳೆಯ ದೇವಸ್ಥಾನ ಇದು. ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ಕಟ್ಟಡ ಆಗಿದೆ ಅಂತೇಳಿ ಅಲ್ಲಿನ ಒಂದು ಶಿಲ್ಪಗಳ ಸೂಚನೆ ನಮಗೆ ಹೇಳ್ತದೆ. ನಮ್ಮೂರಿನ ಮೂಲ ನಿವಾಸಿಗಳು ಬ್ರಾಹ್ಮಣರು ಮತ್ತು ವೀರಶೈವರು. ಇನ್ನು ಉಳಿದಂಥ ಎಲ್ಲ ಜನರು ತದನಂತರ ಬಂದು ಅಲ್ಲಿ ಸೇರಿರ್ತಕ್ಕಂಥದ್ದು. ಪಾಳ್ಯಗಾರರು 16ನೇ ಶತಮಾನದಲ್ಲಿ ನಮ್ಮೂರನ್ನು ಆಳೋದಕ್ಕೆ ಆರಂಭ ಮಾಡ್ತಾರೆ. 16ನೇ ಶತಮಾನದಲ್ಲಿ ಆಳೋದಕ್ಕೆ ಆರಂಭ ಮಾಡಿದಂಥ ಪಾಳ್ಯಗಾರರಲ್ಲಿ ಅದರಲ್ಲಿ ದೊಡ್ಡ ಹಾಲಪ್ಪ ನಾಯಕರು ಬಹಳ ಮುಖ್ಯವಾಗಿ ಈ ಪಂಚದೇವತೆಗಳ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಈ ಪ್ರತಿಷ್ಠಾಪನೆಯನ್ನು ಮಾಡಿದ ಮೇಲೆ ಒಂದು ಶಾಸನವನ್ನು ಕೂಡ ಮಾಡ್ತಾರೆ. ಆ ಶಾಸನದ ಪ್ರಕಾರ ಎಲ್ಲ ದೇವರುಗಳ ಒಂದು ಪೂಜಾರಿ ಯಾರು ಮಾಡಬೇಕು, ಗೌಡಾಳಿಕೆ ಯಾರು ಮಾಡಬೇಕು, ಆಮೇಲೆ ಆ ಅಧಿಕಾರ ಯಾರ್ಯಾರಿಗೆ ವಹಿಸ್ತಕ್ಕಂಥದ್ದು ಆ ತಾಮ್ರದ ಶಾಸನದಲ್ಲಿ ದಾಖಲಾಗಿದೆ. ಅದರ ಪ್ರಕಾರ ಕೂಡ ಇನ್ನೂ ಕೂಡ ನಡೀತಾ ಇದೆ. ಹಾಗೆ ಬಾಣದ ರಂಗನಾಥ ಅಂತ ಅಂದ ತಕ್ಷಣ ನಮಗನ್ಸೋದು ಶ್ರೀಕೃಷ್ಣನ ಕತೆ ನೆನಪಿಗೆ ಬರುತ್ತೆ. ಶಮಂತಕಮಣಿಯ ಕತೆ. ಶಮಂತಕಮಣಿಯನ್ನು ಹುಡುಕೊಂಡು ಶ್ರೀಕೃಷ್ಣ ಜಾಂಬವಂತನ ಗುಹೆಗೆ ಹೋದಾಗ ಅಲ್ಲಿ ಅವರಿಬ್ಬರಿಗೂ ಯುದ್ಧ ಆಗುತ್ತೆ. 106 ದಿನಗಳ ಕಾಲ ಯುದ್ಧ ಮಾಡ್ತಾರೆ. ಆದರೂ ಕೂಡ ಜಾಂಬವಂತ ಸೋಲೋದೇ ಇಲ್ಲ. ಕೊನೆಗೆ ಶ್ರೀಕೃಷ್ಣ ಬಾಣದ ರಂಗನಾಥನಾಗಿ ಬಾಣವನ್ನು ಹಿಡ್ಕೊಂಡು ಶ್ರೀರಾಮ ಅವತಾರವನ್ನು ಅವನಿಗೆ ಪ್ರತ್ಯಕ್ಷೀಕರಿಸಿದಾಗ ಜಾಂಬುವಂತ ಶರಣಾಗಿ ಜಾಂಬುವತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ ಕೃಷ್ಣನಿಗೆ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಮ್ಮೂರಿನಲ್ಲಿದೆ, ಬಾಣದ ರಂಗನಾಥ ಸ್ವಾಮಿ ದೇವಸ್ಥಾನ. ಬಹಳ ಜನರಿಗೆ ಗೊತ್ತಿಲ್ಲ, ನಮ್ಮೂರಲ್ಲಿರೋರಿಗೆ ಗೊತ್ತಿಲ್ಲ, ನಮ್ಮೂರಲ್ಲೇ ಆ ಕೃಷ್ಣನ ನೋಡಿಲ್ಲ. ಎಷ್ಟು ಮುದ್ದಾಗಿದೆ ವಿಗ್ರಹ ಅಂದರೆ ಉಡುಪಿ ಶ್ರೀಕೃಷ್ಣನ ನೋಡಿದಾಗತ್ತೆ. ಅಂತಹ ಬಹಳ ಸುಂದರವಾದಂಥ ವಿಗ್ರಹ, ಬಹಳ ಚೆನ್ನಾಗಿದೆ. ಆಮೇಲೆ ರಾಮ, ಸೀತೆ, ಲಕ್ಷ್ಮಣ ಇವರ ಪಂಚಲೋಹದ ವಿಗ್ರಹ, ಉತ್ಸವ ಮೂರ್ತಿ ಬಹಳ ಗಂಭೀರವಾಗಿದೆ. ತುಂಬ ಅಜರಾಮರವಾದಂಥ ದೇವಸ್ಥಾನ. ಅದನ್ನು ಜೀರ್ಣೋದ್ಧಾರದ ಕಾರ್ಯವನ್ನು ನಮ್ಮ ಮುಂದಿನ ಪೀಳಿಗೆ ಮಾಡಬೇಕಾಗಿದೆ. ಮಾಡಿ ಅದನ್ನು ಸಂರಕ್ಷಿಸುವಂಥ ಕೆಲಸ ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಕೂಡ ಮಾಡಬೇಕಾಗಿದೆ ಅಂತೇಳಿ ನನ್ನ ಆಶಾವಾದ. ಹೌದು ಸರ್. ಜನವಾಣಿ ಬೇರು, ಕವಿವಾಣಿ ಹೂವು ತ್ರಿಪದಿಗಳ ಸಂಗ್ರಹ ಕಾರ್ಯದಲ್ಲಿ ತಾವು ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ರಿ. 3500ಕ್ಕೂ ಹೆಚ್ಚು ತ್ರಿಪದಿಗಳನ್ನು ತಾವು ಸಂಗ್ರಹಿಸಿದ್ರಿ. ಅಂತಹ ತ್ರಿಪದಿಗಳಲ್ಲಿ ಒಂದಷ್ಟು ತ್ರಿಪದಿಗಳನ್ನು ಹಂಚಿಕೊಳ್ಳೋದಾದರೆ ಮತ್ತು ತ್ರಿಪದಿಯನ್ನು ಸಂಗ್ರಹ ಮಾಡುವ ಸಂದರ್ಭದ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಾದರೆ ಸರ್. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಗಿರಿಯಜ್ಜಿ ಅಂತ ಒಂದು ಅಜ್ಜಿ ಇತ್ತು. ಆ ಅಜ್ಜಿ ಯಾವುದೇ ಶಾಲೆಗೆ ಹೋಗಿಲ್ಲ, ಅಕ್ಷರವನ್ನು ಕಲ್ತಿಲ್ಲ. ಆದರೂ ಕೂಡ ಅಜ್ಜಿಯ ಮಸ್ತಕದಲ್ಲಿ 1000 ಪದ್ಯಗಳು, ಅವುಗಳನ್ನು ನಾನು ಸಂಗ್ರಹ ಮಾಡಿದೆ. ಅದರಲ್ಲಿ 1-2 ಪದ್ಯಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿ, ಅಗತ್ಯವಾಗಿ ಹೇಳಿ ಸರ್. ಕಂಚಿಂದ ಬಂದೋನೆ ಕಣಿವೇಲಿ ನೆಲೆಸೋನೆ, ಕಂಚಿನ ಬಾಣ ಹಿಡಕೊಂಡು, ಕಂಚಿನ ಬಾಣ ಹಿಡಕೊಂಡು ವರದಯ್ಯ, ನಡುಗುಡ್ಡದಾಗ ನೆಲೆಗೊಂಡ, ನಡುಗುಡ್ಡದಾಗ ನೆಲೆಗೊಂಡ ತಾವ ಕಲ್ಲೊಳ್ಳು ಮುಳ್ಳೊಳ್ಳು,
ಅಲ್ಲಿ ಚಂದ್ರಮನ ಹಿಡಿವನಕೆ, ಅಲ್ಲಿ ಚಂದ್ರಮನ ಹಿಡಿವನಕೆ ವರದಯ್ಯ, ಅಲ್ಲಿ ಶಾಸನವ ಪಡೆದಾನ, ಅಲ್ಲಿ ಶಾಸನವ ಪಡೆದಾಣ. ತೋಣಿರ ಗಲ್ಲಿಗೆ ಹಾಸಿಟ್ಟ ಬಾಣವೇ, ಆ ತೆಂಗಿನ ಮರವೇ ತಲೆದೂಗಿ, ಆ ತೆಂಗಿನ ಮರವೇ ತಲೆದೂಗಿ ವರದಯ್ಯ, ಆತಿಟ್ಟ ಬಾಣ ಉಸಿಯಿಲ್ಲ, ಆತಿಟ್ಟ ಬಾಣ ಉಸಿಯಿಲ್ಲ.